ಶಿಡ್ಲಘಟ್ಟ ಯೋಧರು ಮತ್ತು ಪೊಲೀಸ್ ಸಿಬ್ಬಂದಿಯಿಂದ ನಗರದಲ್ಲಿ ಪಥಸಂಚಲನಕ್ಕೆ ಡಿವೈಎಸ್ಪಿ ಪಿ. ಮುರಳೀಧರ್ ಚಾಲನೆ. ಶಿಡ್ಲಘಟ್ಟ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ ಸುಮಾರು 250 ಪ್ಯಾರಾ ಮಿಲಿಟರಿ ಯೋಧರು ಮತ್ತು ಶಿಡ್ಲಘಟ್ಟ ವೃತ್ತದ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಪೊಲೀಸ್ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು. ಪಥಸಂಚಲನಕ್ಕೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ. ಮುರಳೀಧರ್ ಅವರು ಚಾಲನೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾನ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ನಿಯಮದಂತೆ ಯೋಧರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ನಗರದ ಮಯೂರ ವೃತ್ತದಿಂದ ಪಥ ಸಂಚಲನ ಪ್ರಾರಂಭಿಸಿ ನಗರದ ಪ್ರಮುಖ ರಸ್ತೆಗಳಾದ ಅಶೋಕ ರಸ್ತೆ, ವಾಸವಿ ರಸ್ತೆ, ಸಂತೆ ಬೀದಿ, ಬಸ್ ನಿಲ್ದಾಣ, ಟಿ.ಬಿ. ರಸ್ತೆ, ಡಾ. ಬಿ.ಆರ್. ಅಂಬೇಡ್ಕರ್ ಜೋಡಿ ರಸ್ತೆ ಹಾಗೂ ದಿಬ್ಬೂರಹಳ್ಳಿ ರಸ್ತೆಯ ಬಾಷು ದರ್ಗಾವರೆಗೆ ಪಥ ಸಂಚಲನ ಮಾಡಿ ಮತದಾರರಿಗೆ ಆತ್ಮಸ್ಥೈರ್ಯ ತುಂಬಿದರು. ಪಥ ಸಂಚಲನ ವೇಳೆ ನಗರದ ಟಿ.ಬಿ. ರಸ್ತೆಯ ಯಲ್ಲಮ್ಮ ದೇವಾಲಯದ ಮುಂಭಾಗ ವಾರ್ಡ್ ಸಂಖ್ಯೆ 04ರ ನಿವಾಸಿಗಳಿಂದ ಯೋಧರಿಗೆ ಮತ್ತು ಪೊಲೀಸ್ ಬಿಸ್ಕತ್ತು ಮತ್ತು ನೀರು ಬಾಟಲ್ ಹಾಗೂ ಮಜ್ಜಿಗೆಯನ್ನು ವಿತರಿಸಿದರು ಮತ್ತು ನಗರದ ದಾರಿಯುದ್ದಕ್ಕೂ ಯೋಧರ ಮೇಲೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯೋಧರನ್ನು ವಿಶೇಷವಾಗಿ ಸ್ವಾಗತಿಸಿದರು. ಮತ್ತು ನಗರದ ಬಾಷು ದರ್ಗಾದ ಬಳಿ ನಗರದ ವಾರ್ಡ್ ಸಂಖ್ಯೆ 30ರ ಯುವ ಮುಖಂಡ ನವೀನ್ ಅವರ ನೇತೃತ್ವದ ಸ್ನೇಹಿತರ ತಂಡ ಪಥ ಸಂಚಲನ ಮಾಡಿದ ಯೋಧರು ಮತ್ತು ಪೊಲೀಸ್ ಸಿಬ್ಬಂದಿಗೆ ಪಾನಕ, ಮಜ್ಜಿಗೆ ಹಾಗೂ ಬಿಸ್ಕತ್ತುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವೃತ್ತದ ಆರಕ್ಷಕ ವೃತ್ತ ನಿರೀಕ್ಷಕ ಎಂ. ಶ್ರೀನಿವಾಸ್, ನಗರ ಠಾಣೆ ಪಿಎಸ್ಐ ಎಂ. ವೇಣುಗೋಪಾಲ್, ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪಿಎಸ್ಐ ಕೆ. ಸತೀಶ್, ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಶ್ಯಾಮಲಾ ವಿನೋದ್ ಸೇರಿದಂತೆ 250 ಪ್ಯಾರಾ ಮಿಲಿಟರಿ ಯೋಧರು ಹಾಗೂ 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು.